ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಸೌಜನ್ಯ ವಿಡಿಯೋನ ನೋಡಿದೆ, ತುಂಬಾ ಬೇಜಾರಾಯಿತು. ಹಾರ್ಟ್ ಟಚಿಂಗ್ ವಿಡಿಯೋ. ಹೆಣ್ಮಕ್ಳಿಗೂ ಈ ಥರ ಪರಿಸ್ಥಿತಿ ಬರಬಾರ್ದು. ಐ ಹೋಪ್ ನ್ಯಾಯ ಸಿಕ್ಕಲಿ ಸೌಜನ್ಯ ಮತ್ತು ಸೌಜನ್ಯ ಫ್ಯಾಮಿಲಿಗೆ. ಇಷ್ಟು ವರ್ಷ ಆಗಿರುವಂಥ ವಿಡಿಯೋ ಇವಾಗ ಸ್ಯಾಮ್ಬ್ರೋಯಿಂದ ನಮಗೆ ರಿಯಾಲಿಟಿ ಏನಂತ ಗೊತ್ತಾಗೈತೆ. ಆ ಮಂಜುನಾಥ ಸ್ವಾಮಿ ಯಾರಿಗೂ ಮೋಸ ಮಾಡಲ್ಲ. ಲೇಟಾಗಾದ್ರೂ ಲೇಟೆಸ್ಟಾಗಿ ನ್ಯಾಯ ಕೊಡಿಸುತ್ತೆ. ಮೋಸ್ಟ್ಲಿ ನೋಡ್ರಿ, ಎಷ್ಟು ವರ್ಷ ಆಗುವಂಥ ಚಾಪ್ಟರ್ನ ಕೇಸ್ನ ಇವಾಗ ಸ್ಯಾಮ್ಬ್ರೋಯಿಂದ ಟೇಕ್ಔಟ್ ಆಗೈತೆ ಅಂದರೆ ನಿಜ ನ್ಯಾಯ ಸಿಗುತ್ತೆ. ಆ್ಯಂಡ್ ಸ್ಯಾಮ್ಬ್ರೋ, ನಿಮಗೆ ಥ್ಯಾಂಕ್ ಯು ಸೋ ಮಚ್. ಹೆಣ್ಮಕ್ಳಿಗೋಸ್ಕರ ನೀವು ನಿಮ್ಮ ಲೈಫ್ನ ರಿಸ್ಕ್ ಮಾಡಿ ಈ ಹುಡುಗಿಗೆ ನ್ಯಾಯ ಕೊಡ್ಸೋಕ್ಕೋಸ್ಕರ ನೀವು ಇಷ್ಟೆಲ್ಲ ಇದು ಮಾಡ್ತಾಯಿದ್ದೀರ. ಫಾರ್ ದಟ್ ಹ್ಯಾಂಡ್ಸ್ ಆಫ್. ಆ್ಯಂಡ್ ಇರೋ ಚಾಪ್ಟರ್ನ ನೀವು ತಗೊಂಬಂದು ಇದಕ್ಕೊಂದು ಜೀವ ಕೊಟ್ಟಿದ್ದೀರಾ. ಸೌಜನ್ಯಗೆ ಒಂದು ಜೀವ ಕೊಟ್ಟಿದ್ದೀರಾ ಅನಿಸ್ತೈತೆ. ನ್ಯಾಯ ಸಿಗುತ್ತೆ. ನೀವು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ನ್ಯಾಯ ಸಿಗುತ್ತೆ. ಏನಕ್ಕೆ ಜನಗಳು ಜಾತಿ ಧರ್ಮ ಅಂತ ತೆಗಿತಾರೋ ಗೊತ್ತಿಲ್ಲ. ಬಟ್ ಹ್ಯುಮ್ಯಾನಿಟಿ ಇರಬೇಕು ಬ್ರೋ. ಆ ಹ್ಯುಮ್ಯಾನಿಟಿ ನಿಮ್ಮ ಹತ್ರ ಐತೆ. ನೀವು ಇಷ್ಟು ರಿಸ್ಕ್ ಎಲ್ಲ ಮಾಡಿಬಿಟ್ಟು ಈ ವಿಡಿಯೋ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ. ಬಟ್ ಒಂದು ಹೆಣ್ಮಗುಗೋಸ್ಕರ ನೀವು ನ್ಯಾಯ ಕೊಡ್ಸೋಕ್ಕೋಸ್ಕರ ನೀವು ನಿಮ್ಮ ಲೈಫ್ನ ನೀವು ರಿಸ್ಕಾಗಿ ಮಾಡಿದ್ದೀರಾ. ಬ್ರೋ, ಸಪೋರ್ಟ್ ಮಾಡೋಕ್ಕೆ ನಾವು ಯಾವಾಗೂ ಇರ್ತೀವಿ. ಯಾವುದ್ಯಾವುದಕ್ಕೋ ಸಪೋರ್ಟ್ ಮಾಡ್ತೀವಂತೆ. ನೀವು ಹೆಣ್ಮಕ್ಳಿಗೋಸ್ಕರ ನಿಮ್ಮ ಲೈಫ್ನ ರಿಸ್ಕ್ ಇಕ್ಕಿದ್ದೀರಾ ಅಂದರೆ ನಾವು ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ನಮ್ಮ ಸಪೋರ್ಟ್ ನಿಮ್ಗೆ ಯಾವಾಗೂ ಇದ್ದೇ ಇರುತ್ತೆ ಸ್ಯಾಮ್ಬ್ರೋ. ಆದಷ್ಟು ನೀವು ಸೇಫಾಗಿ ಓಡಾಡ್ರಿ, ಟೇಕ್ ಕೇರ್ ಮಾಡಿರಿ ಆ್ಯಂಡ್ ಹುಷಾರಾಗಿರ್ರಿ. ಯಾರನ್ನೂ ನಂಬಕ್ಕೆ ಹೋಗಬೇಡ್ರಿ ಸ್ಯಾಮ್ಬ್ರೋ. ಈ ಸಿಚುವೇಷನಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಅಪ್ಡೇಟ್ ಮಾಡ್ತಾಯಿರ್ರಿ. ನಮ್ಮ ಸಪೋರ್ಟ್ ನಿಮ್ಗೆ ಯಾವಾಗೂ ಇದ್ದೇ ಇರುತ್ತೆ. ನಾವೆಲ್ಲ ಸೇರಿಬಿಟ್ಟು ಸೌಜನ್ಯಗೆ ನ್ಯಾಯ ಕೊಡ್ಸೋಣ.